ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಪದ್ಮಾ ಗೌಡ. ಆರ್ದಿಸ್ ವ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ನನ್ನ ಮಂತ್ಲಿ ಪ್ಲ್ಯಾನರ್ ಲೇಔಟ್ನ ನಿಮ್ಗೆ ಆಲ್ರೆಡಿ ತೋರಿಸಿದ್ದೆ. ಇವಾಗ ಮಂತ್ಲಿ ಲೇಔಟಲ್ಲಿ ನಾನು ಹೇಗೆ ನನ್ನ ಪ್ಲ್ಯಾನ್ನ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈಗ ನೋಡ್ತಾ ಇದ್ದೀರಾ, ಇದು ಕ್ಯಾಲೆಂಡರ್ ಪೇಜು, January 2024 ಕ್ಯಾಲೆಂಡರ್ ನಾನು ಬರೆದಿದ್ದೀನಿ. ಈ ಕ್ಯಾಲೆಂಡರಲ್ಲಿ ನನ್ನ ಗೋಲ್ ಏನು, ನನ್ನ ಇವೆಂಟ್ಸ್ ಏನು, ಅವತ್ತು ಏನೇನು ಕೆಲಸ ಇರುತ್ತೆ ಆ ಡೇಟ್ಸಲ್ಲಿ ಅನ್ನೋದ್ರ ಬಗ್ಗೆ ಬರಿತೀನಿ. ಫಸ್ಟ್ ನಾನು ಒಂದು ಕೋಡ್ ಬರಿದ್ದೇನೆ, ಜಸ್ಟ್ ಇದು ನಂದು ಓನು. ನಾನು ಬರೀ ತುಂಬ ಯೋಚನೆ ಮಾಡಿ ಮಾಡೋದಾ ಬೇಡವಾ ಅಂತ ಅದು ಇದು ತುಂಬ ಯೋಚನೆ ಮಾಡಿ ಬರೀ ತಲೆ ಕೆಡ್ಸ್ಕೊಳ್ತೀವಿ ಬಿಟ್ಟರೆ ಯಾವ ಕೆಲಸನೂ ನಾವು ಕಾರ್ಯರೂಪಕ್ಕೆ ತರಲ್ಲ. ಸೊ ಅದಕ್ಕೆ ರಿಲೇಟೆಡ್ ಒಂದು ಕೋಟು, ಡೋಂಟ್ ಥಿಂಕ್ ಟೂ ಮಚ್, ಜಸ್ಟ್ ಡೂ ಇಟ್ ಅಂತ. ಅದನ್ನು ನಾನು ಇಲ್ಲಿ ಬರಿತಾ ಇದ್ದೀನಿ. ಅತಿಯಾಗಿ ಯೋಚನೆ ಮಾಡಬಾರ್ದು. ಏನಾದ್ರು ಒಂದು ಥಾಟ್ ಬಂತು ಮನೆ ತಲೆಯಲ್ಲಿ ಅಂತ ಅಂದರೆ ಜಸ್ಟ್ ಅದು ಆಗುತ್ತಾ, ಸಾಧಕ ಏನಿರುತ್ತೆ ಅದನ್ನು ನೋಡಿಬಿಟ್ಟು ನಾವು ಮಾಡೋದಕ್ಕೆ ಶುರು ಮಾಡಬೇಕು. ಅದ್ರ ಬದಲು ನಾವು ತುಂಬ ತಲೆ ಕೆಡಿಸ್ಕೊಂಡು ತುಂಬ ಯೋಚನೆ ಮಾಡ್ತೀವಿ, ಬಟ್ ಅದು ಕೆಲಸ ಮಾತ್ರ ಅದನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಸೊ ನೀವು ಈಗ ನೋಡ್ತಾ ಇದ್ದೀರಾ ನಮ್ಮದು ಗೋಲ್ಸ್ ಏನು ಅಂತ ಬರಿತಾ ಇದ್ದೀನಿ. ನನ್ನ ಗೋಲ್ಸ್ ನೀವು ಇಯರ್ಲಿ ಪ್ಲ್ಯಾನಲ್ಲಿ ನೋಡಿದಾಗ ಫಿನಾನ್ಷಿಯಲ್ ಗೋಲ್ಸ್ ಇತ್ತು, ಯೂಟ್ಯೂಬ್ ಗೋಲ್ಸ್ ಇತ್ತು, ಮತ್ತು ಪರ್ಸ್ನಲ್ ಗೋಲ್ಸ್ ಇತ್ತು, ಫಿನಾನ್ಷಿಯಲ್ ಗೋಲ್ಸ್ ಇತ್ತು. ಆ ಥರದ್ದೆಲ್ಲ ನೋಡೋಕ್ಕೆ ಹೋದಾಗ ಅದನ್ನು ಮಂತ್ಲಿ ಹೇಗೆ ಡಿವೈಡ್ ಮಾಡ್ಕೊಂಡಿದ್ದೀನಿ ಅಂತ, ಈ ಮಂತ್ ನಾನು ಏನು ಅಚೀವ್ ಮಾಡ್ಕೋಬೇಕು ಅಂತೀನಿ ಅಂತ. ಹೆಲ್ತ್ ಗೋಲ್ಸಲ್ಲಿ ನಂದು ವೆಯ್ಟ್ ಅಟ್ಲೀಸ್ಟ್ ಅಂದರೆ 10 kgs ನಾನು ಈ ವರ್ಷ ರೆಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾರ್ಮಲ್ BMI ಬರಬೇಕು ಅಂತ ಅಂದರೆ, ಸೊ ನಾನು ಈ ಮಂತ್ ಅಟ್ಲೀಸ್ಟ್ 2 kgs ಕಡಿಮೆ ಆಗಲೇಬೇಕು ಅಂತ. ನಂದು ಕರೆಂಟ್ ವೆಯ್ಟ್ ಇವಾಗ ಎಷ್ಟು ವೆಯ್ಟ್ ಇದೆ ಅದನ್ನೆಲ್ಲ ನಾನು ನೆಕ್ಸ್ಟ್ ವೆಯ್ಟ್ ಲಾಸ್ ರಿಲೇಟೆಡ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ನೆಕ್ಸ್ಟು ಫಿನಾನ್ಷಿಯಲ್ ಗೋಲ್ಸ್ಗಳಲ್ಲಿ ನಾನು ಏನು ಬಜೆಟ್ ಹಾಕೊಂಡಿದ್ದೀನೋ ಅಷ್ಟು ಒಳಗಡೆ ಖರ್ಚು ಮಾಡಬೇಕು, ಅದ್ರ ಮೇಲೆ ಖರ್ಚು ಮಾಡಬಾರ್ದು ಅಂತ ಒಂದು ಥಾಟ್ ಇದೆ. ಅದರ ನೆಕ್ಸ್ಟು ಯೂಟ್ಯೂಬ್ ಗೋಲ್ನ ನಾನು ಬರಿತಾ ಇದ್ದೀನಿ. ಅಟ್ಲೀಸ್ಟ್ ಡೈಲಿ ಒಂದು ವೀಡಿಯೋನಾದರೂ ನಾನು ಕಂಪಲ್ಸರಿ ಅಪ್ಲೋಡ್ ಮಾಡಲೇಬೇಕು ಅಂತ ಹೇಳಿ. ಸದ್ಯಕ್ಕೆ ನಂದು ಇದು 3 ಗೋಲು ಇದೆ. ನೆಕ್ಸ್ಟು ನಾನು ಇವೆಂಟ್ಸ್ ಏನೇನಿದೆ ಅಂತ ಬರೆದಿದ್ದೀನಿ. ನೆಕ್ಸ್ಟ್ ನಾನು ಇವಾಗ ಬರಿತಾ ಇರೋದು, ನಾನು ನನ್ನ ಚಾನಲಲ್ಲಿ ಚಾಲೆಂಜ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಈ ಮಂತ್ ಏನು ಚಾಲೆಂಜ್ ತೊಗೊಂಡಿದ್ದೀನಿ ಅಂತ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಅಟ್ಲೀಸ್ಟ್ 1 ಗಂಟೆ ನಾನು ಫಿಸಿಕಲಿ ವರ್ಕೌಟ್ ಅಥವಾ ಯೋಗ ಇದಕ್ಕೆಲ್ಲ ಕೊಡಲೇಬೇಕು ಅಂತ ನಾನು ಅಂದ್ಕೊಂಡು ಅದನ್ನು ಚಾಲೆಂಜ್ ವೀಡಿಯೋಸ್ನ ನಾನು ನೆಕ್ಸ್ಟ್ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು ಜರ್ನಲಿಂಗ್ ಎವ್ರಿ ಡೇ ಅಂಥೇಳಿ 3 ಇಟ್ಕೊಂಡಿದ್ದೀನಿ. ಸದ್ಯಕ್ಕೆ ನಂದು ಮೇಜರ್ ಇದಿರೋದು ನನ್ನ ವೀಡಿಯೋಸ್ ಇದು ಮಾಡ್ತಾ ಇರೋದು. ಇದರಲ್ಲಿ 1 ಅಥವಾ 2 ಟಾಪಿಕ್ ಮಾತ್ರ ನಾನು ವೀಡಿಯೋಸ್ಗೆ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಬಟ್ ಚಾಲೆಂಜ್ ಮಾತ್ರ ಇದು 3 ಚಾಲೆಂಜಸ್ಸು ನನಗೆ ಈ ಮಂತ್ ಕಂಟಿನ್ಯೂ ಆಗುತ್ತೆ. ಇದನ್ನೆಲ್ಲ ಅಚೀವ್ ಮಾಡೋದನ್ನ ಇಲ್ವಾ ಅಂತ ಮಂತ್ ಎಂಡಿಗೆ ಗೊತ್ತಾಗೋದು. ನೆಕ್ಸ್ಟ್ ಮಂತ್ ನಾನು ಜರ್ನಲ್ ರೂಟೀನ ನಾನು ಶೇರ್ ಮಾಡ್ತೀನಿ ನಿಮಗೆ. ಆ್ಯಕ್ಚುಲ್ ನನ್ನ ಮೇಯ್ನ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋ ಉದ್ದೇಶನೇ ಇಷ್ಟು. ನಾನು ಒಬ್ಬಳೇ ಇದನ್ನೆಲ್ಲ ಮಾಡ್ತಾ ಹೋದರೆ ಆ್ಯಕ್ಚುಲಿ ತುಂಬ ಸರಿ ಟ್ರೈ ಮಾಡಿದ್ದೀನಿ, ತುಂಬ ಸರಿ ಅದು ಸಕ್ಸಸ್ ಕೂಡ ಆಗಿಲ್ಲ. ಸೊ ನಿಮ್ಮ ಜೊತೆ ನಾನು ಇದನ್ನೆಲ್ಲ ಖಂಡಿತ ಅಚೀವ್ ಮಾಡ್ತೀನಿ ಅಂತ ನನಗೆ ನಂಬಿಕೆ ಇದೆ. ಸೊ ನಿಮ್ಮ ಜೊತೆ ನಾನು ಇದನ್ನೆಲ್ಲ ಹಂಚ್ಕೊಳ್ತಿರೋದು ಇದೇ ರೀಸನಿಗೋಸ್ಕರನೇ. ಇದು ನೆಕ್ಸ್ಟ್ ನಾನು ಇವೆಂಟ್ ಏನು ಪ್ಲ್ಯಾನ್ ಮಾಡಬೇಕು, ಏನು ಈ ಮಂತೆಲ್ಲ ಏನು ಮಾಡಬೇಕು ಅಂತ. ಆ್ಯಕ್ಚುಲಿ Jan 1 ನನ್ನ ಮಗಳದ್ದು ಬರ್ತ್ಡೇ ಇತ್ತು. ಸೊ ಇವತ್ತು ಆ್ಯಕ್ಚುಲಿ Jan 1 ಅಪ್ಲೋಡ್ ಮಾಡಬೇಕಾಗಿರೋ ವಿಡಿಯೋ ಇದು. ವಾಯ್ಸ್ ಓವರ್ ಮಾಡೋಕ್ಕಾಗ್ದಲೇ ಲೇಟಾಗಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದೊಂದು ಇವೆಂಟು ನಿನ್ನೆ ಇತ್ತು. ನೆಕ್ಸ್ಟು ಮತ್ತಿನ್ನು ಯಾವ್ಯಾವ್ದು ಇವೆಂಟ್ಸ್ ಇದೆ, ನನ್ನ ಮಕ್ಕಳದ್ದು ಸ್ಕೂಲ್ ಡೇ ಇವೆಂಟ್ ಇದೆ, ಮತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಇವೆಂಟ್ ಇದೆ ಆಫೀಸಲ್ಲಿ. ಅದೊಂದು ಏನು ಇವೆಂಟ್ಸ್ ಇದೆ ಅನ್ನೋದ್ರ ಬಗ್ಗೆ. ಮತ್ತು ನೆಕ್ಸ್ಟ್ ನಾನು ಈ ಮಂತ್ ನನ್ನ ಬುಕ್ಸ್ ಅಂದರೆ ತುಂಬ ಇಷ್ಟ, ಬುಕ್ಸ್ ಓದೋದ್ರೆ. ಸೊ ಈ ಮಂತ್ ಯಾವ ಬುಕ್ಸ್ ಓದಬೇಕು ಅಂತ ಹೇಳಿ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ 2 ಬುಕ್ ನಾನು ಸ್ವಲ್ಪ 5 to 10 ಪೇಜಸ್ಸನ್ನು ಓದಿದ್ದೀನಿ. ಬಟ್ ಈ ಮಂತ್ ಅದನ್ನು ನಾನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ. ಸೊ ಯಾವ ಬುಕ್ಕಪ್ಪ ಅಂತಂದರೆ 5 AM ಕ್ಲಬ್ ಮತ್ತು ವಿಶ್ವೇಶ್ವರಯ್ಯ ಬಯೋಗ್ರಫಿ, ಎರಡನ್ನೂ ನಾನು ಈ ಮಂತ್ ನೋಡ್ತಾ ಇದ್ದರೆ
ಒಂದೊಂದು ವರ್ಕ್ ರಿಲೇಟೆಡ್ ಇದ್ದರೆ ಒಂದು ರಿಲೇಟೆಡ್ ಇದ್ದರೆ ಅಥವಾ ಇವೆಂಟ್ಸ್ ಎಲ್ಲ ಇದ್ದರೆ ಟ್ರ್ಯಾಕರ್ ಪೇಜು ತೋರಿಸ್ತೀನಿ ಏನು ಹ್ಯಾಬಿಟ್ಸು ನಾನು ಈ ಮಂತು ಶುರು ಮಾಡಬೇಕು ಅಥವಾ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಯೂಶ್ವಲಿ ಮಂತ್ ಎಂಡು ತುಂಬ ವರ್ಕಲ್ಲಿ ಆಫೀಸಲ್ಲಿ ತುಂಬ ಕೆಲಸ ಇರುತ್ತೆ, ರಿಪೋರ್ಟ್ಸ್ ಎಲ್ಲ ಮಾಡೋಕ್ಕಿರುತ್ತೆ. ರಿಲೇಟೆಡ್ ಬರ್ತೀನಿ. ಸೊ ದಿಸ್ ಈಸ್ ಮೈ ಕ್ಯಾಲೆಂಡರ್ ಪೇಜ್. ಕ್ಯಾಲೆಂಡರ್ ಪೇಜ್ ಆಗಿತ್ತು. ನೋಡೋಣ ಇದನ್ನೆಲ್ಲ ಹೆಂಗೆ ಅಚೀವ್ ಮಾಡ್ತೀನಿ ಅಂತ. ಇದು ನೆಕ್ಸ್ಟ್ ಪೇಜ್ ಬಂದು ಹ್ಯಾಬಿಟ್ ಟ್ರ್ಯಾಕರ್ಸ್ ಪೇಜ್. ಹ್ಯಾಬಿಟ್ಸ್ ಏನೇನು ಇದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವೇ ನೋಡಿದ್ರಿ 5 AM ಕ್ಲಬ್ ಬುಕ್ ಓದಬೇಕು ಅಂತ. ಸೊ ನನ್ನ ಎಲ್ಲ ಕೆಲಸಗಳು ಇಡೀ ದಿನ ನಾನು ಏನು ಪ್ಲ್ಯಾನ್ ಮಾಡಿದ್ದೀನೋ ಅದೆಲ್ಲ ಆಗಬೇಕು ಅಂತ ಸ್ವಲ್ಪ ಬೇಗ ಹೇಳಲೇಬೇಕಾಗುತ್ತೆ. ಯಾಕೆಂದರೆ ಮಕ್ಕಳೇ ಆದಮೇಲೆ ಏನು ಕೆಲಸಗಳನ್ನೆಲ್ಲ ಅವ್ರಿಗೆ ರಿಲೇಟೆಡ್ ಕೆಲಸಗಳ ಮಾಡ್ಕೊಳ್ಳೋದಾಗುತ್ತೆ. ನನಗೆ ಪರ್ಸ್ನಲಿ ನಮ್ಮದು ಟೈಮ್ ಸಿಗಲ್ಲ. ಸೊ 5 ಗಂಟೆಗೆ ಎದ್ದೇಳಬೇಕು ಅಥವಾ ವಾಕಿಂಗ್ ಮಾಡಬೇಕು, ವರ್ಕೌಟ್, ಯೋಗ ಅದೆಲ್ಲ ಚಾಲೆಂಜಸ್ ಏನು ಫಿಸಿಕಲ್ ಖರ್ಚು ಮಾಡೋದು ಇಂಪಾರ್ಟೆಂಟ್. ಬೇಕಾಗಿರೋದಕ್ಕೆ ಮಾತ್ರ ಖರ್ಚು ಮಾಡ್ತೀವ ಅಥವಾ ಅನ್ನೆಸೆಸರಿ ಖರ್ಚು ಮಾಡ್ತೀವ. ಮತ್ತು ಜರ್ನಲಿಂಗ್ ಡೈಲಿ ಮಾಡ್ತೀವ. ರೀಡಿಂಗ್ ನಾನೇನು ರೀಡಿಂಗ್ ಪ್ಲ್ಯಾನ್ ಇತ್ತು ಜನಕ್ಕೆಲ್ಲ ಬಿಡಬೇಕು ನನಗೆಲ್ಲ ಒಳ್ಳೆ ಹ್ಯಾಬಿಟ್ಗಳೇ. ಹೆಂಗೆ ಫಾಲೋ ಮಾಡ್ತೀನಿ ಮುಖ್ಯ ಆಗುತ್ತೆ. ಯಾಕಂದರೆ ಎಲ್ಲದನ್ನು ಒಂದೇ ಸರಿ ಶುರು ಮಾಡಿದಾಗ ಕೆಲವೊಂದು ಬಿಟ್ಟು ಸ್ಟಿಕ್ ಆಗುತ್ತೆ. ಬಟ್ ಆ್ಯಕ್ಚುಲಿ ಎಲ್ಲ ಕೆಲಸಗಳು ಒಂದೇ ಸರಿ ಸ್ಟಾರ್ಟ್ ಮಾಡಿದ ತಕ್ಷಣ ಏನು ಸಕ್ಸಸ್ ಸಿಗೋದಿಲ್ಲ. ಬಟ್ ಅದನ್ನು ಯಾವಾಗ ನಾವು ಸಕ್ಸಸ್ ಆಗ್ತೀವಿ ಅಂದರೆ ನಾವು ಪದೇ ಪದೇ ನಾವು ಫೇಲ್ಯೂರ್ ಆಗ್ತಾ ಏನಪ್ಪ ಆರ್ಟ್ ಕಲರ್ಸ್ ಹೋಗಿ ಏನೋ ಆಯ್ತು. ಇದು ಏನೇನು ಕೆಲಸ ಮನೇಲಿ ಎಲ್ಲ ಮಾಡೋ ಅಷ್ಟರಲ್ಲಿ ನನಗೆ ನನ್ನ ಪ್ರೆಸೆಂಟ್ ಏಕೆಂದರೆ ತುಂಬ ಜಾಸ್ತಿ ಮಾಡಬೇಕು ಇರೋದಿಲ್ಲ. ಏನೇ ಒಂದು ಮಾಡಲೇಬೇಕು. ಜಸ್ಟ್ ಏನೇನು ಕೆಲಸಗಳು ಬರುತ್ತೆ ಡೈಲಿ ಅಥವಾ ವೀಕ್ಲಿ ಏನಿರುತ್ತೆ ಮಂತ್ಲಿ ಏನಿರುತ್ತೆ ಅದನ್ನು ನಾನು ಬರಿತೀನಿ. ಸದ್ಯಕ್ಕೆ ನಾನು ಒಂದು ಸ್ವಲ್ಪ 4-5 ಮಾತ್ರ ನಿಮಗೆ ಶೇರ್ ಮಾಡ್ತೀನಿ. ಜಸ್ಟ್ ಇವಾಗ ಪ್ಲ್ಯಾನ್ ಮಾಡಿರೋದಲ್ವ ಅದಕ್ಕೆ. ಇದರ ನೆಕ್ಸ್ಟ್ ಪೇಜ್ ಬಂದುಬಿಟ್ಟು ನಮಗೆ ಫೈನಾನ್ಷಿಯಲ್ ಬಡ್ಜೆಟ್ ನಂದೇನು ಗೋಲ್ ಇದೆಯಲ್ಲ, ಮಂತ್ಲಿ ಬಡ್ಜೆಟ್ ಇಷ್ಟೇ ಮಾಡ್ಕೋಬೇಕು, ಇಷ್ಟೇ ಖರ್ಚು ಮಾಡಬೇಕು ಅಂತ, ಅದಕ್ಕೆ ರಿಲೇಟೆಡ್ ನಾನು ಪೇಜು ಎಕ್ಸ್ಪೆನ್ಸ್ ಟ್ರ್ಯಾಕರ್ ಪೇಜ್ ಅಂತ ಹೇಳಿ ನಾನು ಮಾಡಿದ್ದೀನಿ. ಇದೆಲ್ಲ ನಾನು ಫಸ್ಟ್ ಟೈಮ್ ಮಾಡ್ತಿರೋದಲ್ಲ. ಇದು 2020ಇಂದ ನನಗೆ ಆಲ್ಮೋಸ್ಟ್ ಈ ಐಡಿಯಾ ಜರ್ನಲ್ ಐಡಿಯಾ ನನಗೆ ಸಿಕ್ಕಿರೋದು. ಅದು ಅವಾಗಿಂದಲೂ ನಾನು ಪ್ರಾಪರಾಗಿ ಒಂದು ಜರ್ನಲ್ ಮಾಡಿದ್ರು ಅದ್ರಲ್ಲಿ ಸರಿಯಾಗಿ ಕನ್ಸಿಸ್ಟೆಂಟಾಗಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಬಟ್ ಈ ಡೈರಿಯಲ್ಲಿ ರಫಾಗಿ ಹೆಂಗೆ ಬೇಕಾದರೂ ಬರಿಬೋದು. ಸೊ ಆ ಬುಕ್ಕಲ್ಲಿ ನಾನು ವರ್ಷಕ್ಕೊಂದು ಬುಕ್ಕು ನಾನು ಖಾಲಿ ಮಾಡ್ತೀನಿ ಅನಿಸುತ್ತೆ. ಇಲ್ಲ ಡೈಲಿ ರೊಟೀನ್ಸ್ ಅಥವಾ ಇವತ್ತು ಏನು ಮಾಡಬೇಕು ಏನು ಅಂತ. ಸೊ ಇದನ್ನು ಬಡ್ಜೆಟ್ ಪ್ಲ್ಯಾನ್ ನಾನು ಆ ಡೈರಿಯಲ್ಲಿ ಬರ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಇದರಲ್ಲಿ ಬರೀತೀನಿ.
ಫಸ್ಟ್ ಕಾಲಮಲ್ಲಿ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಬರಿತಾ ಇದ್ದೀನಿ. ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಕ್ಯಾಟಗರಿಯಲ್ಲಿ ನನ್ನದು ಲೋನ್, EMI, ರೆಂಟ್, ಸೇವಿಂಗ್ಸ್ ಏನಿರುತ್ತೆ ಅಥವಾ ಮನೆ ಪೇರೆಂಟ್ಸಿಗೆ ಕೊಡೋದೇನಿರುತ್ತೆ, KB ಬಿಲ್ಲು, ಮೊಬೈಲ್ ಬಿಲ್ಲು, DTH ಬಿಲ್ಲು ಅದೆಲ್ಲ ಆಲ್ಮೋಸ್ಟ್ ಮಂತ್ಲಿ ಸೇಮ್ ಇರುತ್ತೆ. ಸೊ ಅದನ್ನು ನಾನು ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಕಾಲಮಲ್ಲಿ ಬರಿತಾ ಇದ್ದೀನಿ. ಸೊ ಟೋಟಲ್ ಅದೊಂದು 40,000 ಆಗುತ್ತೆ. ಇದ್ರ ನೆಕ್ಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ಗ್ರಾಸರೀಸ್ ಎಷ್ಟು ಬೇಕು, ವೆಜಿಟಬಲ್ಸ್ ಎಷ್ಟು ಬೇಕು, ಮನೇಲಿ ಹೌಸ್ಹೋಲ್ಡ್ ಏನೇನು ಖರ್ಚು ಇರುತ್ತಲ್ಲ ಅದಕ್ಕೆಲ್ಲ ಎಷ್ಟೆಷ್ಟು ಬೇಕು ಅಂತ ಜಸ್ಟ್ ನಾನು ರಫಾಗಿ ಯಾವುದ್ಯಾವುದು ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಏನಿರುತ್ತೆ. ಬಟ್ ಇದೆಲ್ಲ ರೇಷನ್ ತರೋದಾಗಲಿ, ತರಕಾರಿ ನಾನ್ ವೆಜ್ ಯೂಸ್ ತರೋದಾಗಲಿ ನೆಕ್ಸ್ಟ್ ಕ್ಯಾಟಗರಿ ಬಂದು ಮಿಸ್ಲೆನಿಯಸ್ ಕ್ಯಾಟಗರಿ. ಇದೆಲ್ಲ ಬಿಟ್ಟು ಬೇರೆ ಕ್ಯಾಟಗರಿ ಏನಿರುತ್ತೋ ಅದನ್ನು ನೆಕ್ಸ್ಟ್ ಆಲ್ಮೋಸ್ಟ್ ಆ್ಯಕ್ಚುಲಿ ರೇಷನಿಗಾಗಲಿ, ಹಾಲು, ಹಣ್ಣು, ತರಕಾರಿಗಾಗಲಿ ಅದೆಲ್ಲ ನಾನು ಜಾಸ್ತಿ ಏನು ಬಜೆಟ್ ದಾಟಲ್ಲ. ಮೇನ್ ಬಜೆಟ್ ಅಂದರೆ ಆ್ಯಸ್ ಪರ್ ಪ್ಲ್ಯಾನ್ ಆಗದೇ ಇರೋದು ಜಾಸ್ತಿ ಅನ್ಪ್ಲ್ಯಾನ್ ಖರ್ಚೆಲ್ಲ ತುಂಬ ಚಾಲೆಂಜ್ ಅಂತಲ್ಲ ಅಂತೂ ಹಾಗೆ ಇರುತ್ತೆ. ಎಷ್ಟು ಬಜೆಟ್ ಮಾಡ್ತೀನಿ ಅಂತ ಇದಕ್ಕೆಲ್ಲ ಮಿಸಲೇನಿಯಸ್ ಒಂದು 4,000 ಹಾಕ್ತೀನಿ. ಸೊ ಟೋಟಲ್ ನಾನು ಏನು ಹೇಳಿದೆ ಮಂತ್ಲಿ ಬಜೆಟ್ 50,000 ಒಳಗಡೆ ಹಾಕಿ ನೋಡೋಣ ಎಷ್ಟು ಬಜೆಟ್ ಜಾಸ್ತಿ ಆಗುತ್ತೆ ಅಥವಾ ಅಷ್ಟರಲ್ಲೇ ಖರ್ಚು ಮಾಡ್ತೀನಿ, ನಾನು ಚಾಲೆಂಜ್ ಸಕ್ಸಸ್ ಆಗುತ್ತೆ, ಈ ಮಂತಿನ ಗೋಲ್ ಅಚೀವ್ ಮಾಡ್ತೀನ ಇಲ್ವ ಅಂತ ಈ ಮಂತ್ ರಿವ್ಯೂವಲ್ಲಿ ನಮಗೆ ಗೊತ್ತಾಗುತ್ತೆ ಮಂತ್ ಎಂಡಲ್ಲಿ. ಸೊ ಇದಾಗಿತ್ತು ನಮ್ಮದು ಎಕ್ಸ್ಪೆನ್ಸ್ ಟ್ರ್ಯಾಕರ್ ಪೇಜ್. ನೆಕ್ಸ್ಟ್ ಪೇಜ್ ಬಂದು ಗ್ರ್ಯಾಟಿಟ್ಯೂಡ್ ಪೇಜ್ ಅಂತ ಹೇಳಿ. ಗ್ರ್ಯಾಟಿಟ್ಯೂಡ್ ಅಂದರೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸೋದು ಅಂತ. ನಮ್ಮ ಪ್ರತಿದಿನ ನಾವು ಎಲ್ಲರ ಹತ್ರ ಒಂದು ವಸ್ತುಗಾಗಲಿ ಅಥವಾ ಒಬ್ಬ ವ್ಯಕ್ತಿಗಾಗಲಿ ಅಥವಾ ದೇವರಿಗಾಗಲಿ ಕೃತಜ್ಞರಾಗಿರಲೇಬೇಕು. ಯಾಕೆಂದರೆ ನಮಗೆ ದಿನನಿತ್ಯದಲ್ಲಿ ನಾವು ತುಂಬ ವಸ್ತುಗಳನ್ನ ಬಳಸ್ತೀವಿ. ಸೊ ನಮಗೆ ಗ್ರ್ಯಾಂಟೆಡ್ ಆಗಿ ತೊಗೊಂಡು ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡ್ತೀವಿ. ಒಂದಿನೂ ಕೂಡ ಆ ವಸ್ತುಗಳಿಗಾಗಲಿ ಅಥವಾ ವ್ಯಕ್ತಿಗಳಿಗಾಗಲಿ ಅವ್ರ ಹೆಲ್ಪ್ನ ನಾವು ಯೂಸ್ ಮಾಡ್ಕೊಂಡಿರ್ತೀವಿ. ಅವ್ರಿಗೊಂದು ಥ್ಯಾಂಕ್ಸ್ ಕೂಡ ಹೇಳಬೇಕು ಅಂತ ನಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೂ ಕೂಡ ಅನಿಸಲ್ಲ. ಏಕೆಂದರೆ ಅವರು ಡೈಲಿ ನಮ್ಗೆ ಅಷ್ಟು ಈಸಿಯಾಗಿ ಸಿಗ್ತಾ ಇರುತ್ತೆ. ಬಟ್ ಅದನ್ನು ಕೃತಜ್ಞತೆ ಸಲ್ಲಿಸೋದು ಅವರಿಗೆ ತುಂಬ ಮುಖ್ಯ ಅಂತ ಅನ್ಕೋತೀನಿ. ಇದರಿಂದ ನಿಜವಾಗ್ಲೂ ನಮ್ಮ ಮನಸ್ಸು ಎಷ್ಟು ಶಾಂತಿಯಾಗಿರುತ್ತೆ ಮತ್ತು ಅಂಥದ್ದೇ ಹೆಲ್ಪ್ ಮತ್ತೆ ಜಾಸ್ತಿ ಸಿಗ್ತಾ ಹೋಗುತ್ತೆ. ಲೈಫು ತುಂಬ ಕಂಫರ್ಟಬಲ್ ಆಗಿರುತ್ತೆ. ನಮ್ಮ ಮನಸ್ಸಿನ ಸಮಾಧಾನಕ್ಕೆ ಏನು ನನಗೆ ಪರ್ಸ್ನಲ್ ಗೋಲಲ್ಲಿ ನೀವು ನೋಡಿದ್ರಿ ನಾನು ಕಾಮಾಗಿರಬೇಕು ಅಂತ ಈ ಥರ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಂಡು